ಶಾರದಳ ಮಗಳು ಮಮತಾ ಸಿಟಿಯಲ್ಲಿ ಹಾಸ್ಟೆಲ್ನಲ್ಲಿ ಇರುತ್ತಾ ಓದ್ತಾ ಇರ್ತಾಳೆ. ಅವಳ ಜೊತೆ ಆ ರೂಮಿನಲ್ಲಿ ಯೂಟ್ಯೂಬರ್ ಸ್ಮೈಲಿಯಾಗಿ ಹೇಳಿಕೊಳ್ಳುವ ಲಲಿತಾ ಕೂಡ ಇರುತ್ತಾಳೆ. ಇಬ್ಬರು ಒಳ್ಳೆಯ ಫ್ರೆಂಡ್ಸ್. ಒಂದು ದಿನ ಲಲಿತಂಗೆ ಯಾವುದರ ಮೇಲೆ ವಿಡಿಯೋ ತೆಗೆಯಬೇಕು ಮಾಡಬೇಕು ಎಂದು ಅರ್ಥವಾಗುವುದಿಲ್ಲ. ದಿಗಿಲಿನಿಂದಿರುತ್ತಾಳೆ. ಏನೋ ಯೂಟ್ಯೂಬರ್ ಸ್ಮೈಲಿ ಅವರೇ, ಈ ದಿನ ದಿಗಿಲಿಂದ ಕೂತಿದ್ದೀರಾ? ಈ ದಿನ ವಿಡಿಯೋ ಮಾಡೋದಕ್ಕೆ, ವಿಡಿಯೋ ತೆಗಿಯೋದಕ್ಕೆ ಯಾವ ಟಾಪಿಕ್ಕು ಸಿಕ್ಕಿಲ್ವೇ? ಹಬ್ಬ ನಂಬೇಕಾ? ನಂಬಿದ್ರೆ ನಂಬು, ಇಲ್ಲ ಅಂದ್ರೆ ಇಲ್ಲ. ಈಗ ನಿನ್ ಜೊತೆ ಮಾತಾಡೋ ಇಂಟ್ರೆಸ್ಟ್ ಇಲ್ಲ. ಲಲಿತಾ, ಇದು ರಂಜಾನ್ ತಿಂಗಳು. ಈಗ ಹಲೀಮ್ ಅಂತೂ ತುಂಬಾ ಫೇಮಸ್. ಚಿಕ್ಕ ದೊಡ್ಡವರು ಅನ್ನುವ ಭೇದವಿಲ್ಲದೆ ಹಲೀಮ್ ಅನ್ನು ಎಷ್ಟೋ ಇಷ್ಟದಿಂದ ತಿಂತಾರೆ. ನೀನು ಹಲೀಮ್ ಮೇಲೆ ಫೋಕಸ್ ಮಾಡು. ಈಗ ಪ್ರತಿಯೊಬ್ಬ ಯೂಟ್ಯೂಬರ್ ಹಲೀಮ್ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲಿ ತುಂಬಾ ಇದೆ. ಹಲೀಮ್ ರುಚಿಯಾಗಿ ಮಾಡುತ್ತಾ ಅಲ್ಲಿಯ ಪ್ರಪಂಚಕ್ಕೆ ಪರಿಮಿತವಾಗದ ಹೊಸಬರನ್ನು ನಾನು ಪರಿಚಯ ಮಾಡ್ಬೇಕು. ಅಂತವ್ರು ಯಾರಾದ್ರೂ ಇದ್ರೆ ಹೇಳು. ಅಂದ್ರೆ ನಮ್ಮನೆಗೆ ಹೋಗೋಣ ಲಲಿತಾ. ನಿಮ್ಮನೆಗ? ಹೌದು, ನಮ್ಮನೆಗೆ. ನಮ್ಮ ಅತ್ತಿಗೆ ಅನಾಮಿಕ ಮಾಡುವ ಹಲೀಮನ್ನ ನೀನು ಒಂದು ಸಲ ಟೇಸ್ಟ್ ಮಾಡಿ ನೋಡು. ವಾವ್ ಅಂದೇ ಇದ್ರೆ ನನ್ನ ಹೆಸರೇ ಬದಲಾಯಿಸ್ತೀನಿ. ಇನ್ನು ತಡ ಮಾಡದೆ ಹೊರಡೋಣ ಮಮತಾ. ಈಗ ಹೇಗೂ ರಂಜಾನ್ ತಿಂಗಳು ನಡೀತಾ ಇದೆ. ನಿಮ್ಮ ಅತ್ತಿಗೆ ಹಲೀಮ್ ಮಾಡಲಿಕ್ಕೆ ಶುರು ಮಾಡೇ ಇರ್ತಾಳೆ. ನೀನ್ ಹೇಳಿದ ಹಾಗೆ ಟೇಸ್ಟ್ ಮಾಡ್ತೀನಿ ಎಂದು ಇಬ್ಬರು ಮಾತನಾಡಿಕೊಂಡು ಬಸ್ ಹತ್ತುತ್ತಾರೆ. ಮಮತಾ ಹೇಳಿದ್ದು ನಿಜಾನೇ. ಚಿಕ್ಕ ಚಿಕ್ಕ ಫುಡ್ ಬಿಸ್ನೆಸ್ ಮಾಡಿಕೊಂಡು ಬದುಕ್ತಾ ಇರುವ ಶಾರದಾ, ಅನಾಮಿಕ ಅನ್ನುವ ಅತ್ತೆ ಸೊಸೆಯರ ಕುಟುಂಬಕ್ಕೆ ಪ್ರತಿ ವರ್ಷವೂ ರಂಜಾನ್ ಹತ್ತಿರ ಬಂದ್ರೆ ಅವರ ಮನೆಯಲ್ಲಿ ಒಂದು ಪ್ರತ್ಯೇಕವಾದ ಉತ್ಸಾಹ ಶುರುವಾಗುತ್ತದೆ. ಅಕ್ಕಿ, ಗೋಧಿ, ಮಟನ್, ಮಸಾಲೆಗಳು ಎಲ್ಲವೂ ಮನೆಯ ಆವರಣದಲ್ಲಿ ಗುಂಪಾಗಿ ಸೇರ್ತಾ ಇತ್ತು. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಗಂಟೆ ಹೊತ್ತು ಕುದಿಯುವ ಮಟನ್ ಹಲೀಮ್ ವಾಸನೆ ಗಲ್ಲಿ ಎಲ್ಲವನ್ನೂ ಆವರಿಸ್ತಾ ಇತ್ತು. ಆ ಸೀಸನ್ ನಲ್ಲಿ ಬರುವ ದುಡ್ಡೇ ಅವರ ವರ್ಷದ ಖರ್ಚಿಗೆ ಬಲವಾಗಿ ನಿಲ್ತಾ ಇತ್ತು. ಆ ದಿನ ಕೂಡ ಶಾರದಾ, ಅನಾಮಿಕ ಮಟನ್ ಹಲೀಮ್ ಅನ್ನ ಮಾರುತ್ತಾರೆ. ರಾತ್ರಿ 11 ದಾಟಿದ ನಂತರ ಬೈಕ್ ಮೇಲೆ ರಮೇಶ್, ಅನಾಮಿಕರು ಮನೆಗೆ ಬರುತ್ತಾರೆ. ಅವರಿಗಾಗಿ ನೋಡ್ತಾ ಇರುವ ಮಮತಾ ಕಾಣಿಸುತ್ತಾಳೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ. ನೀನ್ ಯಾವಾಗ ಬಂದೆ ಮಗಳೇ? ನಾನು ಬಂದು 2 ಗಂಟೆ ಆಯ್ತಮ್ಮ. ಚೆನ್ನಾಗಿದೀಯ ಮಮತಾ? ಚೆನ್ನಾಗಿದ್ದೀನಿ ಅತ್ತಿಗೆ. ನೀವೆಲ್ರೂ ಚೆನ್ನಾಗಿದ್ದೀರಲ್ವಾ? ಅಪ್ಪ, ಅಣ್ಣಯ್ಯ ಬರ್ಲಿಲ್ಲ? ಬರ್ತಾರ ತಾಯಿ. ಹಲೀಮ್ ತಯಾರು ಮಾಡಿ ಅಣ್ಣಯ್ಯನ ಹತ್ರ ಎಲ್ಲ ಸೇರಿಸಿ ಬರ್ತಾರೆ. ಮಮತಾ, ಒಂದು 10 ನಿಮಿಷ ಅತ್ತೆ ಜೊತೆ ಮಾತಾಡ್ತಾ ಇರೋ. ನಾನು ಚಕ ಚಕ ಅಡಿಗೆ ಮಾಡ್ತೀನಿ. ನಾನು ಅಡಿಗೆ ಮಾಡಿದ್ದೀನಿ ಅತ್ತಿಗೆ. ನನ್ನ ಫ್ರೆಂಡ್ ಲಲಿತಾ ಕೂಡ ಬಂದಿದ್ದಾಳೆ. ಎಲ್ಲಿ? ಯಾವಾಗ್ಲೂ ವಿಡಿಯೋ ತೆಗಿತಾಳಲ್ವಾ ಆ ಹುಡುಗಿನ? ಹೌದು ಮಮ್ಮಿ, ಬಹಳ ಒಳ್ಳೆಯವಳು. ಆ ವಿಡಿಯೋದಿಂದ ಬರುವ ದುಡ್ಡಿನಿಂದಲೇ ಅವಳು ಅಮ್ಮನವರನ್ನ ನೋಡ್ಕೊಂತ ತಮ್ಮನ್ನ ಓದಿಸ್ತಾ ಇದ್ದಾಳೆ. ಸರಿ ಸರಿ ಮಮತಾ, ತಿನ್ನೋದಕ್ಕೆ ಬಾ ಅಂತ ಕರಿ. ನಾವು ತಿಂದ್ವಿ ಅತ್ತಿಗೆ. ನೀವು ತಿಂದು ಮಲಕ್ಕೊಳ್ಳಿ. ಅಮ್ಮ, ನೀನು ಅಪ್ಪ. ಹಾಗೆ ತಾಯಿ, ನೀವು ನಮ್ಮ ರೂಮಲ್ಲಿ ಮಲಗ್ತೀರಾ, ನಾನು ನಿಮ್ಮ ಅಪ್ಪ ಹಾಲಲ್ಲಿ ಮಲಗ್ತೀವಿ. ಹೋಗಿ ಮಲಕ್ಕೊಳ್ಳಿ. ಇನ್ನು ಮಮತಾ ಹೊರಟು ಹೋಗುತ್ತಾಳೆ. ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಂದು ಅರ್ಧ ಗಂಟೆ ಕಳೆದ ನಂತರ ರಮೇಶ್, ಪ್ರಸಾದರು ಬರುತ್ತಾರೆ. ಎಲ್ಲರೂ ಸೇರಿ ಅನ್ನ ತಿನ್ನುತ್ತಾ ಇರ್ತಾರೆ. ಆಗ ಪ್ರಸಾದ್ ಸಂತೋಷದಿಂದ, ನನ್ನ ಬಂಗಾರು ಮರಿ ಬಂದಿದ್ಯಾ? ನಾನ್ ಹೇಳಿದ್ದೆ ಅಲ್ವಾ ಅತ್ತೆ, ಮಮತಾ ಮಾಡಿದ ಅಡಿಗೆ ತಿಂದು ಮಾವಯ್ಯ ಖಚಿತವಾಗಿ ಗುರ್ತು ಹಿಡಿತಾರೆ ಅಂತ. ಏನಮ್ಮ ಸೊಸೆ, ಸಿಟಿಯಿಂದ ಮಮತಾ ಬಂದಿದ್ದಾಳ? ಹಾಗಂದ್ರೆ ಬಂದಿದ್ದಾಳೆ ಮಾವಯ್ಯ. ಅವಳು ನಿಮ್ಗೆ ಇಷ್ಟವಾದ ಅಡಿಗೆ ಮಾಡಿದ್ದಾಳೆ. ಮತ್ತೆ ಅವಳನ್ನ ಬಿಟ್ಟು ನಾವೇ ಯಾಕೆ ತಿಂತಾ ಇದ್ದೀವಿ? ನಿಮ್ಮ ತಂಗಿ ಮಮತಾ ಅವಳ ಫ್ರೆಂಡ್ ಲಲಿತಾ ತಿಂದು ಮಲಗಿದ್ದಾರೆ. ಈಗ ನಾವು ತಿಂತಾ ಇದ್ದೀವಿ. ಈಗಾಗ್ಲೇ ಬಹಳ ಲೇಟ್ ಆಗಿದೆ. ತಿಂದ್ಬಿಡಿ, ಮಗಳು ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದ್ದಾಳೆ ಎಂದು ಶಾರದಾ ಹೇಳುತ್ತಲೇ ಇನ್ನು ಯಾರು ಏನೋ ಮಾತನಾಡದೆ ತಿನ್ನುತ್ತಾರೆ. ಇನ್ನು ಮಾರನೇ ದಿನ ಅನಾಮಿಕ ಅಡಿಗೆ ಮಾಡುತ್ತಾ ಇರುವಾಗ ಮಮತಾ, ಲಲಿತಾ ರೆಡಿಯಾಗಿ ಕಿಚನ್ ಒಳಗೆ ಬರ್ತಾರೆ. ಲಲಿತಾಳನ್ನು ಪರಿಚಯ ಮಾಡುತ್ತಾಳೆ ಮಮತಾ. ಅತ್ತಿಗೆ, ನೀವು ಮಟನ್ ಹಲೀಮ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಅಂತೆ. ನನ್ನ ಮೇಲೆ ಅಭಿಮಾನದಿಂದ ಮಮತಾ ಹಾಗೆ ಹೇಳ್ತಾಳೆ. ಲಲಿತಾ, ನಿಜಕ್ಕೂ ಅವಳ ಮಾತನ್ನ ನಂಬೇಡ. ಲಲಿತಾ, ನಮ್ಮ ಅತ್ತಿಗೆಗೆ ಹೊಗಳಿಕೆ ಅಂದ್ರೆ ಇಷ್ಟವಿಲ್ಲ. ನಮ್ಮ ಅತ್ತಿಗೆ ಮಾಡುವ ಮಟನ್ ಹಲೀಮ್ ಅಲ್ಲಿ ಒಂದು ಪ್ರತ್ಯೇಕವಾದ ರುಚಿ ಇದೆ. ನಿಜ ಹೇಳು ಅತ್ತಿಗೆ, ಒಂದು ಸಲ ತಿಂದವರು ತಪ್ಪದೆ ಬರ್ತಾರಾ ಇಲ್ವಾ ಎಂದು ಮಮತಾ ಕೇಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಶಾರದಾ ಬರುತ್ತಾಳೆ. ಅವರ ಮಾತುಗಳನ್ನ ಕೇಳಿಸ್ಕೊತಾಳೆ. ಲಲಿತಾ, ಮಮತಾ ಹೇಳಿದ್ದು ನಿಜ ಅಮ್ಮ. ಅನಾಮಿಕಾ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದೆಲ್ಲ ಹೊರತು ಮಟನ್ ಹಲೀಮ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನನ್ಗೂ ಇದಕ್ಕೂ ಮೊದಲು ಹೇಳಿದ್ಲು. ಇದೆಲ್ಲ ಅವಳ ಅಜ್ಜಿಯಿಂದ ಕಲ್ತುಕೊಂಡ ರಹಸ್ಯ ಮಸಾಲಾ ಕಲೆ ಅಂತ ಹೇಳಿದ್ದಾಳೆ. ನಿಜ ಲಲಿತಾ, ಪ್ರತಿ ರಂಜಾನ್ ನಲ್ಲಿ ಈ ಅತ್ತೆ ಸೊಸೆಯರ ಮಟನ್ ಹಲೀಮ್ ಮುಂದೆ ತುಂಬಾ ಕ್ಯೂ ಇರುತ್ತೆ. ಸಾಯಂಕಾಲವಾಗುತ್ತೆ, ಆಗ ನಿಂಗೆ ಗೊತ್ತಾಗುತ್ತೆ. ಅತ್ಗೆ, ಇನ್ನು ನಾನು ನಿನ್ನ ಫೇಮಸ್ ಮಾಡ್ತೀನಿ ನೋಡು. ಲಲಿತಾ, ನನ್ನನ್ ಫೇಮಸ್ ಮಾಡೋದಲ್ಲ, ಹಲೀಮ್ನ ಫೇಮಸ್ ಮಾಡು.
ಈ ರಂಜಾನ್ ಸೀಸನ್ ಆದ್ಮೇಲೆ ಆದಾಯ ಮತ್ತೆ ಕಡಿಮೆ ಆಗುತ್ತೆ, ಆರ್ಥಿಕ ಒತ್ತಡ ಮತ್ತೆ ಶುರುವಾಗುತ್ತೆ. ಪ್ರತಿದಿನ ಸಾಯಂಕಾಲ ಕುಟುಂಬವೆಲ್ಲ ಕೂತ್ಕೊಂಡು ಖರ್ಚಿನ ಬಗ್ಗೆ ಮಾತಾಡ್ಬೇಕು. ಅತ್ತಿಗೆ, ನೀನು ಮಾಡುವ ಮಟನ್ ಹಲೀಮ್ ಅಷ್ಟು ಚೆನ್ನಾಗಿದ್ರೆ ಅದನ್ನ ವರ್ಷವಿಡೀ ಮಾರಾಟ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಹಲೀಮ್ ಅಂದ್ರೆ ರಂಜಾನ್ ಸ್ಪೆಷಲ್ ಆದ್ರಿಂದ ತಗೋತಾರೆ, ತಿಂತಾರೆ. ಸೀಸನ್ ಆದ್ಮೇಲೆ ಯಾರು ತಗೋತಾರಮ್ಮ ಎಂದು ಶಾರದಾ ಅನ್ನುತ್ತಾಳೆ. ಅತ್ತಿಗೆ, ಈಗ ಫುಡ್ ಟ್ರೆಂಡ್ಸ್ ಬದಲಾಗಿ ಹೋಗಿದೆ. ಜನರು ಏನಾದ್ರೂ ರುಚಿಯಾಗಿದ್ರೆ ಯಾವಾಗಾದ್ರೂ ತಿಂತಾರೆ. ನಾವು ಬ್ರ್ಯಾಂಡಿಂಗ್ ಬದಲಾಯಿಸಬೇಕು, ಪ್ಯಾಕೇಜ್ ಅನ್ನ ಉತ್ತಮ ಪಡಿಸ್ಕೋಬೇಕು ಎಂದು ಲಲಿತಾ ವಿವರಿಸುತ್ತಾಳೆ. ಲಲಿತಾಳ ಮಾತಿನಲ್ಲಿ ನಂಬಿಕೆ ಬರುತ್ತದೆ. ಮಮತಾ ಕೂಡ ಲಲಿತಂಗೆ ಒತ್ತೆಯಾಗಿ ನಿಲ್ಲುತ್ತಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡೋಣ, ಆಫರ್ ಇಡೋಣ ಎಂದು ಲಲಿತಾ ಹೇಳುತ್ತಾಳೆ. ಅದು ಅತ್ತೆ ಸೊಸೆಯರಿಬ್ಬರಿಗೂ ಹಿಡಿಸುತ್ತದೆ. ಇಷ್ಟರಲ್ಲಿ ರಮೇಶ್ ಪ್ರಸಾದರು ದೊಡ್ಡ ಚೀಲದಲ್ಲಿ ಮಟನ್ ತಗೊಂಡು ಬೈಕ್ ಮೇಲೆ ಮನೆಗೆ ಬರುತ್ತಾರೆ. ನೋಡು, ನಿಮ್ಮ ಅಪ್ಪ ಅಣ್ಣಯ್ಯ ಮಟನ್ ತಗೊಂಡ್ ಬರ್ತಾ ಇದ್ದಾರೆ. ಸೊಸೆ, ನಾವು ಮಟನ್ ಹಲೀಮ್ ತಯಾರು ಮಾಡುವ ಕೆಲಸ ಶುರು ಮಾಡಬೇಕು. ಹಾಗೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ. ಮಮತಾ ಲಲಿತಾ ಇಬ್ಬರು ಹೊರಗೆ ಬರುತ್ತಾರೆ. ಪ್ರಸಾದ್ ಮಗಳು ಮಮತಾಳನ್ನು ನೋಡಿ ಸಂತೋಷ ಪಡುತ್ತಾನೆ. ಆಪ್ಯಾಯತೆಯಿಂದ ಮಗಳನ್ನು ಅಪ್ಪಿಕೊಳ್ಳುತ್ತಾನೆ. ತಂದೆ ಪ್ರಸಾದ್ನನ್ನು ನೋಡಿ ಮಮತಾ ಎಷ್ಟೋ ಸಂತೋಷ ಪಡುತ್ತಾಳೆ. ಆ ನಂತರ ಅಣ್ಣಯ್ಯ ರಮೇಶ್ ಎಷ್ಟೋ ಅನುರಾಗದಿಂದ ಮಾತನಾಡುತ್ತಾನೆ. ರಮೇಶನ್ಗೆ ತನ್ನ ತಂಗಿಯನ್ನು ನೋಡುತ್ತಾಳೆ, ಕಣ್ಣೀರು ಬರುತ್ತದೆ. ಅದೇ ನಣಿಯ, ನಾನು ಮನೆಗೆ ಬಂದ್ರೆ ಕಣ್ಣೀರ್ ಹಾಕೋತ್ಯಾ, ಹಾಸ್ಟೆಲ್ಗೆ ಹೋದ್ರು ಕಣ್ಣೀರ್ ಹಾಕೋತ್ಯಾ ಎಂದು ಮಮತಾ ಅನ್ನುತ್ತಾ ಇದ್ದರೆ ಆಗಲೇ ಶಾರದಾ ಅನಾಮಿಕಾ ಹೊರಗೆ ಬರುತ್ತಾರೆ. ನಿಮ್ಮ ಅಣ್ಣನ ಕಣ್ಣೀರಿಗೆ ಅರ್ಥನ ನನ್ನ ಬಿಟ್ಟು ಬೇರೆ ಯಾರಿಗೂ ಹೇಳಕ್ಕಾಗಲ್ಲ ಮಮತಾ. ನಾನ್ ಹೇಳ್ತೀನಿ ಸೊಸೆ. ಹೇಳಿ ಅತ್ತೆ. ಮಮತಾ ಬಂದಾಗ ಆನಂದದಿಂದ ಬರುವ ಕಣ್ಣೀರು, ಅವಳು ಹಾಸ್ಟೆಲ್ಗೆ ಹೋಗುವಾಗ ದುಃಖದಿಂದ ಬರುವ ಕಣ್ಣೀರು. ನಿಜವೇನಮ್ಮ? ನಿಜಾನೇ ಅತ್ತೆ. ಮಮತಾಳ ಕುಟುಂಬವನ್ನು ನೋಡ್ತಾ ಇರುವ ಲಲಿತಂಗೆ ತನ್ನ ತಾಯಿ ತಂದೆ ನೆನಪಿಗೆ ಬರುತ್ತಾರೆ. ಮಮತಾ ಲಲಿತಾಳನ್ನು ಎಲ್ಲರಿಗೂ ಪರಿಚಯ ಮಾಡಿಸುತ್ತಾಳೆ. ಇನ್ನು ಲಲಿತಾ ವಿಷಯ ಹೇಳುತ್ತಾಳೆ. ಮೊದಲಲ್ಲಿ ರಮೇಶ್ ಕೂಡ ಸಂದೇಹಿಸುತ್ತಾನೆ, ಆದರೆ ಪ್ರಯತ್ನ ಮಾಡದೇ ಇರೋದು ಕೂಡ ಅಷ್ಟು ಒಳ್ಳೆಯದಲ್ಲ ಎಂದು ಆಲೋಚಿಸಿ ಲಲಿತಂಗೆ ಪರ್ಮಿಷನ್ ಕೊಡುತ್ತಾನೆ. ಇನ್ನು ಕುಟುಂಬವೆಲ್ಲ ಸೇರಿ ಚಿಕ್ಕ ಪ್ಲಾನ್ ತಯಾರು ಮಾಡುತ್ತಾರೆ. ಹಲೀಮ್ ಕೇವಲ ರಂಜಾನ್ ಸ್ಪೆಷಲ್ ಅಲ್ಲದೆ ಹೆಲ್ದಿ ಪ್ರೋಟೀನ್ ಆಗಿ ಜನರಿಗೆ ಪರಿಚಯ ಮಾಡಬೇಕು ಅಂತ ಪ್ರಯತ್ನ ಮಾಡೋಣ. ಹಾಗೆ ಮಾಡಮ್ಮ, ನಿನ್ನ ಹಿಂದೆ ನಾವಿರ್ತೀವಲ್ಲ, ನಿಂಗೆ ಎಲ್ಲ ವಿಧದಿಂದ ಸಹಾಯ ಸಹಕಾರ ಕೊಡ್ತೀವಿ ಎಂದು ಅನಾಮಿಕಂಗೆ ಬೆಟ್ಟದಂತ ಭರವಸೆ ಕೊಡುತ್ತಾರೆ. ಆ ದಿನದಿಂದ ಅತ್ತೆ ಸೊಸೆಯರು ಸೇರಿ ರೋಡ್ ಮೇಲೆ ಮಟನ್ ಹಲೀಮ್ ಮಾರದೆ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿ ಚಿಕ್ಕ ಶಾಪ್ ಅನ್ನು ಬಾಡಿಗೆಗೆ ತಗೋತಾರೆ. ಅನಾಮಿಕಾ ಹಲೀಮ್ ಎನ್ನುವ ಬೋರ್ಡ್ ಇಡುತ್ತಾರೆ. ಹೊಸದಾಗಿ ಲೋಗೋ ಡಿಸೈನ್ ಮಾಡುತ್ತಾರೆ. ಪ್ಯಾಕೇಜಿಂಗ್ ಆಗಿ ಚಿಕ್ಕ ಕಂಟೈನರ್ ಗಳನ್ನ ಕೊಂಡ್ಕೊತಾರೆ. ಕಸ್ಟಮರ್ಗೆ ಹೋಮ್ ಡೆಲಿವರಿ ಕೂಡ ಪ್ರಾರಂಭಿಸುತ್ತಾರೆ. ಲಲಿತಾ ಪ್ರತಿಯೊಂದನ್ನು ಶೂಟ್ ಮಾಡಿ ತನ್ನ ಚಾನೆಲ್ ಅಲ್ಲಿ ಪೋಸ್ಟ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಮೊದಲು ಕೆಲವು ವಾರಗಳು ಕಷ್ಟವಾಗಿ ಅನಿಸುತ್ತದೆ. ಏನು ಸೊಸೆ ಇದು, ದಿನಕ್ಕೂ 5-6 ಆರ್ಡರ್ ಮಾತ್ರನೇ ಬರ್ತಾ ಇದೆ. ಹೀಗೆ ಆದ್ರೆ ನಾವಿಟ್ಟ ಶಾಪಿನ ರೆಂಟ್ ಕೂಡ ಬರಲ್ಲ, ನಮ್ಮ ಕಷ್ಟಗಳು ಹೆಚ್ಚಾಗುತ್ತೆ. ಹೌದಮ್ಮ ಅನಾಮಿಕಾ, ನಮ್ಗೆ ತಿಳಿದವರು ಇದು ರಂಜಾನ್ ಸೀಸನ್ ಅಲ್ವಲ್ಲ, ಯಾಕೆ ಹಲೀಮ್ ಮಾರ್ತಾ ಇದ್ದೀರಾ ಅಂತಾರೆ. ದುಡ್ಡು ಕಳ್ಕೋಬೇಕು ಅಂತ ಅಷ್ಟು ಆಸೆ ಆಗಿದ್ಯಾ ಅಂತ ವ್ಯಂಗ್ಯ ಮಾಡ್ತಾ ಇದ್ದಾರಮ್ಮ. ಯಾರು ಎಷ್ಟು ಮಾತಂದ್ರು ಹಚ್ಕೋಬೇಡಿ ಮಾವಯ್ಯ, ವಿಜಯ ನಮಗೆ ಬರುತ್ತೆ ಎಂದು ಅನಾಮಿಕಾ ಧೈರ್ಯ ಹೇಳಿ ತನ್ನ ರುಚಿಯ ಮೇಲೆ ವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಲಲಿತಾ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಇಡುತ್ತಾಳೆ. ಹಲೀಮ್ ತಯಾರಿ ವಿಧಾನ, ಹೈಜೀನ್, ಕ್ವಾಲಿಟಿ ಬಗ್ಗೆ ವಿವರಿಸುತ್ತಾಳೆ. ಲಲಿತಾ, ಮಮತಾ ತಿಳಿದವರಿಗೆ ಫ್ರೀಯಾಗಿ ಸ್ಯಾಂಪಲ್ಸ್ ಕೊಡುತ್ತಾರೆ. ಸ್ವಲ್ಪ ದಿನದಲ್ಲಿಯೇ ಮಾತಿಗೆ ಪ್ರಚಾರ ಶುರುವಾಗುತ್ತದೆ. ರಂಜಾನ್ ಸೀಸನ್ ಆದರೂ ಇಷ್ಟು ರುಚಿಯಾಗಿ ಹಲೀಮ್ ಎಲ್ಲಿಯೂ ಸಿಕ್ಕೋದಿಲ್ಲ. ನನ್ನನ್ನು ನಂಬಿ ತಿಂದು ನೋಡಿ, ಹಿಡಿಸಿದ್ರೆ ದುಡ್ಡು ಕೊಡಿ ಎಂದು ಹೇಳುತ್ತಾಳೆ. ಆ ವಿಡಿಯೋ ತುಂಬಾ ವೈರಲ್ ಆಗುತ್ತದೆ. ಆ ದಿನದಿಂದ ಅವರ ಶಾಪ್ ಮುಂದೆ ಮತ್ತೆ ಕ್ಯೂ ಶುರುವಾಗುತ್ತದೆ. ಆದಾಯ ಕ್ರಮವಾಗಿ ಹೆಚ್ಚಾಗುತ್ತದೆ. ಚಿಕನ್ ಹಲೀಮ್, ವೆಜ್ ಹಲೀಮ್, ಮಿನಿ ಫ್ಯಾಮಿಲಿ ಪ್ಯಾಕ್, ಪ್ರತಿ ವಾರ ಒಂದು ಸ್ಪೆಷಲ್ ಆಫರ್ ಇಡ್ತಾ ಬರುತ್ತಾರೆ. ಹಾಗೆ ಅತ್ತೆ ಸೊಸೆಯರ ಮಟನ್ ಹಲೀಮ್ ಹೆಸರಿನಿಂದ ಶುರುವಾದ ಹಲೀಮ್ ಪ್ರಯಾಣ ಅವರನ್ನು ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಒಂದು ದಿನ ಅತ್ತೆ ಶಾರದಾ ಟೀಪಾಯ್ ಮೇಲಿರುವ ಖಾಲಿ ಬಿರಿಯಾನಿ ಬಕೆಟ್ ಅನ್ನು ನೋಡುತ್ತಾ ಕೋಪದಿಂದ, ಅನಾಮಿಕಾ, ಭಾವನಾ ಎಂದು ತನ್ನ ಇಬ್ಬರು ಸೊಸೆಯರನ್ನು ಕರೆಯುತ್ತಾಳೆ. ಇಬ್ಬರು ಸೊಸೆಯರು ಬರುತ್ತಾರೆ. ನಂಗೆ ಗೊತ್ತಿಲ್ಲದೆ ರಾತ್ರಿ ಬಕೆಟ್ ಬಿರಿಯಾನಿ ತರಿಸ್ಕೊಂಡು ತಿಂದಿದ್ಯಾರು ಹೇಳ್ತೀರಾ? ಇಲ್ಲ ಅಂದ್ರೆ ನನ್ನನ್ನೇ ತಿಳಿಸ್ಕೊಂತೀರಾ? ಅತ್ತೆ, ನಿಮ್ ಮೇಲೆ ಪ್ರಮಾಣ ಮಾಡಿ ಕೂಡ ಹೇಳ್ತಾ ಇದ್ದೀನಿ, ಈ ಬಿರಿಯಾನಿ ಬಕೆಟ್ಗೂ ನನ್ಗೂ ಎಂತ ಸಂಬಂಧನೂ ಇಲ್ಲ. ನನ್ನ ನಂಬಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಭಾವನಳ ಕಡೆ ನೋಡುತ್ತಾಳೆ. ಭಾವನ ಏನು ಮಾತನಾಡದೆ ತಲೆ ತಗ್ಗಿಸುತ್ತಾಳೆ. ಶಾರದಂಗೆ ಬಿರಿಯಾನಿ ಕಳ್ಳ ಯಾರು ಎಂದು ತಿಳಿದು ಹೋಗುತ್ತದೆ. ಅನಾಮಿಕಾ, ನೀನ್ ಹೋಗಿ ಕೆಲಸ ಮಾಡ್ಕೋ. ಸರಿ ಅತ್ತೆ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈಗ ಹೇಳು ಚಿಕ್ಕ ಸೊಸೆ, ಬಕೆಟ್ ಬಿರಿಯಾನಿನ ಯಾವಾಗ ತರಿಸ್ಕೊಂಡೆ? ಯಾರು ತಗೊಂಡ್ಬಂದ್ರು? ಯಾರ್ಯಾರು ತಿಂದ್ರಿ? ಎಲ್ಲಿ ತಿಂದ್ರಿ
ಅದು ಅತ್ತೆ, ಮತ್ತೆ ಕಿರಿಕಿರಿ ಮಾಡ್ದೆ ಹೇಳು ಸೊಸೆ. ಅದು ಅತ್ತೆ, ಮೊನ್ನೆ ನೀವು ಮಾಡಿದ ಸೌತೆಕಾಯಿ ಸಾರು ನನ್ಗೆ ಇಡಿಸ್ಲಿಲ್ಲ, ಏನು ತಿನ್ನದೆ ಮಲಗ್ಬಿಟ್ಟೆ. 1 ಗಂಟೆ ರಾತ್ರಿಗೆ ತುಂಬಾ ಹಸಿವೆ ಆಯ್ತು. ಇನ್ನು ನಿಮ್ ಮಗಂಗೆ ಹೇಳ್ದೆ, ಆಗ ಬಿರಿಯಾನಿ ಆರ್ಡರ್ ಮಾಡಿದ್ರು, ಎಲ್ಲ ತಿಂದ್ಬಿಟ್ಟೆ ಎಂದು ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ, ಏನೇ ನೀನ್ ಹೇಳೋದು? ಇಷ್ಟು ಬಕೆಟ್ ತುಂಬಾ ಬಿರಿಯಾನಿನ ಎಲ್ಲ ನೀನೇ ತಿಂದ್ಯಾ? ಅಯ್ಯಮ್ಮೋ ಎಂದು ತಲೆ ತಿರುಗಿ ಬಿದ್ದು ಬೀಳುತ್ತಾಳೆ. ಅದನ್ನು ನೋಡಿದ ಭಾವನ ತನ್ನಲ್ಲಿ ತಾನು, ಬಕೆಟ್ ಬಿರಿಯಾನಿ ತಿಂದೆ ಅಂತ ಹೇಳಿದ್ರೆ ತಲೆ ತಿರುಗಿ ಬಿದ್ದೋದ್ಲು, ಇನ್ನು ನಾನು ತಿಂಡಿ ಪೋತಿ ಸೊಸೆ ಅಂತ ತಿಳಿದ್ರೆ ಖಚಿತವಾಗಿ ನಮ್ಮ ಅತ್ತೆ ಹುಚ್ಚಾಗ್ತಾಳೆ ಏನೋ. ದೇವರೇ, ನಾನು ತಿಂಡಿ ಪೋತಿ ಅಂತ ನಮ್ಮ ಅತ್ತೆಗೆ ತಿಳಿಲೇಬಾರ್ದು ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಭಾವನಾ. ಶಾರದಳ ಗಂಡ ಪ್ರಸಾದ್ ಹೊಲದ ಕೆಲಸ ಮಾಡುತ್ತಾ ಇರುತ್ತಾನೆ. ದೊಡ್ಡ ಮಗ ರಮೇಶ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಚಿಕ್ಕ ಮಗ ವಿನೋದ್ ಒಂದು ಸಾಫ್ಟ್ವೇರ್ ಆಫೀಸ್ ಅಲ್ಲಿ ಟ್ರೈನಿಂಗ್ ತಗೋತಾ ಇರ್ತಾನೆ. ಶಾರದಳ ಕುಟುಂಬವೆಲ್ಲವೂ ಪ್ರಸಾದ್ ರಮೇಶರ ಸಂಪಾದನೆಯ ಮೇಲೆ ಜೀವಿಸುತ್ತಾ ಇರುತ್ತದೆ. ಅಂತಹ ಕುಟುಂಬದೊಳಗೆ ಪರಮ ತಿಂಡಿಪೋತಿಯಾದ ಸೊಸೆ ಭಾವನ ಬಂದಳು ಎಂದು ನಂತರ ಅರ್ಥವಾಗುತ್ತೆ. ಆ ದಿನ ರಾತ್ರಿ ಅವರ ರೂಮಲ್ಲಿ ಅವರು ಪ್ರಶಾಂತವಾಗಿ ಮಲಗಿದ್ದರೆ, ಭಾವನ ಮಾತ್ರ ಬೆಡ್ ಮೇಲೆ ಕೂತ್ಕೊಂಡು ಬೇಳೆ ಉಪ್ಪು ಡಬ್ಬವನ್ನು ತನ್ನ ಮುಂದೆ ಇಟ್ಟುಕೊಂಡು ಹಸಿ ತೊಗರಿಬೇಳೆ ತಿಂತಾ ಇರ್ತಾಳೆ. ಗಂಡ ವಿನೋದ್ ಮಾತ್ರ ಬೆಡ್ ಪಕ್ಕದಲ್ಲಿರುವ ಕುರ್ಚಿಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಹಸಿ ಬೇಳೆ ಕೂಡ ತುಂಬಾ ರುಚಿಯಾಗಿದೆ, ಎಲ್ಲ ಬಿಟ್ಟು 2 kg ತೊಗರಿಬೇಳೆ ತಿಂದ್ಬಿಟ್ಟಿದ್ದೀನಿ, ಈಗ ಯಾವ ಬೇಳೆ ತಿನ್ಬೇಕಪ್ಪ ಎಂದು ತನ್ನ ಮುಂದಿರುವ ಬೇಳೆ ಡಬ್ಬವನ್ನು ನೋಡುತ್ತಾಳೆ. ಆಗ ಭಾವನಿಗೆ ತುಂಬಿರುವ ಹೆಸರು ಬೇಳೆ ಡಬ್ಬ ಕಾಣಿಸುತ್ತೆ. ಹೆಸರು ಬೇಳೆ ತಿಂತೀನಿ, ಡಬ್ಬ ತುಂಬಾ ಇದೆ ಅಂತಂದ್ರೆ ಖಚಿತವಾಗಿ ಇದು ಕೂಡ 2 kg ಇದ್ದೇ ಇರುತ್ತೆ ಎಂದು ಹೆಸರು ಬೇಳೆಯನ್ನು ತಿನ್ನೋದಕ್ಕೆ ಶುರು ಮಾಡುತ್ತಾಳೆ. ಆಗಲೇ ಹಾಲ್ಗೆ ಬಂದ ಶಾರದಾ ಲೈಟ್ ಹಾಕುತ್ತಾಳೆ. ಮನೆಯೆಲ್ಲ ಸುತ್ತಲೂ ನೋಡುತ್ತಾಳೆ. ಒಂದು ಮೂಲೆಯಲ್ಲಿ ಬೆಕ್ಕು ಕಾಣಿಸುತ್ತೆ. ನೀನೆ ಅಂತ ನನ್ ಗಂಡಂಗ್ ಹೇಳದ್ನೆ, ಆದ್ರೂ ಅವನು ನನ್ ಮಾತ್ ಕೇಳದೆ ಹೋಗಿ ನೋಡಿ ಬಾ ಶಾರದಾ ಅಂತ ಹೇಳ್ದ. ಇಲ್ಲಿ ನೋಡು, ಬಂದೆ, ನೋಡ್ದೆ, ನೀನೇ ಕಾಣಿಸ್ದೆ, ಈಗ ಹೋಗಿ ಇದೇ ವಿಷಯ ಅವನಿಗೆ ಹೇಳ್ಬೇಕು ಎಂದು ಲೈಟ್ ಆಫ್ ಮಾಡುತ್ತಾಳೆ. ಆಗ ಶಾರದಂಗೆ ಚಿಕ್ಕ ಮಗನ ರೂಮಿನಲ್ಲಿ ಬೆಳಕು ಕಾಣಿಸುತ್ತೆ. ಚಿಕ್ಕವನಿನ್ನೂ ವರ್ಕ್ ಮಾಡ್ಕೋತಾ ಇದ್ದಾನೆ ಇರ್ಬೇಕು, ಟೀ ಮಾಡ್ಕೊಡ್ತೀನಿ ಎಂದು ಮತ್ತೆ ಲೈಟ್ ಹಾಕಿ ಕಿಚನ್ ಕಡೆಗೆ ಹೋಗುತ್ತಾ ಇರುವಾಗ ಬೆಡ್ರೂಮ್ ಒಳಗಿಂದ ಪ್ರಸಾದ್ ಬರ್ತಾನೆ. ಕಿಚನ್ ಕಡೆ ಹೋಗ್ತಾ ಇರುವ ಶಾರದಾ ಕಾಣಿಸುತ್ತಾಳೆ. ಶಾರದಾ, ಯಾವಾಗ ಎದ್ರು ಆಗ್ಲೇ ಅಡಿಗೆ ಮಾಡೋದಾ, ಬಂದು ಮಲ್ಕೋ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿ ಭಾವನಾ ಭಯಪಡುತ್ತಾಳೆ. ಬಾಯಿ ತುಂಬಾ ಇರುವ ಬೇಳೆಯನ್ನು ಅಗಿಯದೆ ಹಾಗೆ ಇಟ್ಟುಕೊಂಡು ತನ್ನಲ್ಲಿ ತಾನು, ಅಮ್ಮೋ, ಅತ್ತೆ ಈಗ ಎದ್ದು ಕಿಚನ್ ಒಳಗೆ ಹೋಗ್ತಾ ಇದ್ದಾಳ, ಸ್ವಲ್ಪ ಹೊತ್ತಾಗಿದ್ರೆ ಸಿಕ್ಕಾಕೋತಾ ಇದ್ದೆ, ಮಾವಯ್ಯ ದೇವ್ರ ಹಾಗೆ ಬಂದು ಕಾಪಾಡಿದ್ರು ಎಂದು ಅಂದುಕೊಳ್ಳುತ್ತಾಳೆ. ಶಾರದಾ ಗಂಡ ಪ್ರಸಾದನ ಮಾತನ್ನು ಕೇಳಿ ಲೈಟ್ ಆಫ್ ಮಾಡಿ ರೂಮ್ ಒಳಗೆ ಹೋಗುತ್ತಾಳೆ. ಭಾವನಾ ಬೇಳೆ ತಿನ್ನೋದಕ್ಕೆ ಶುರು ಮಾಡುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ಬೆಳಗಿನ ಜಾವ 5 ಗಂಟೆ ಸಮಯ. ಅಲಾರಾಮ್ ಮೊಳಗುತ್ತದೆ. ಅನಾಮಿಕಾ ಇದ್ದು ಕಿಚನ್ ಒಳಗೆ ಬರ್ತಾಳೆ. ಲೈಟ್ ಹಾಕುತ್ತಾಳೆ. ಅಷ್ಟೇ, ಖಾಲಿಯಾಗಿರುವ ಉಪ್ಪು ಬೇಳೆ ಡಬ್ಬಗಳು ಕಾಣಿಸುತ್ತೆ. ಅನಾಮಿಕಾ ಭಯದಿಂದ ಗಟ್ಟಿಯಾಗಿ, ಅತ್ತೆ, ಮಾವಯ್ಯ, ಏನು ಅಂದ್ರೆ ಎಲ್ರು ಕಿಚನ್ ಒಳಗ್ ಬನ್ನಿ ಎಂದು ಅರಚುತ್ತಾಳೆ. ಅಷ್ಟೇ, ಎಲ್ಲರ ನಿದ್ದೆ ಏಟಿಗೆ ಓಡಿ ಹೋಗುತ್ತೆ. ಗಾಬರಿಯಿಂದ ಕಿಚನ್ ಒಳಗೆ ಬರ್ತಾರೆ ಎಲ್ರು. ಭಾವನ ಮಾತ್ರ ಯಾವ ಟೆನ್ಷನ್ ಇಲ್ಲದೆ ಬಂದು ನಿಲ್ಲುತ್ತಾಳೆ. ಏನಾಯ್ತು ಸೊಸೆ, ಯಾಕೆ ಹಾಗೆ ಅರಚಿದೆ? ಅತ್ತೆ, ಬೇಳೆ ಉಪ್ಪಿನ ಡಬ್ಬ ನೋಡಿ ಒಂದ್ಸಲ. ಎಲ್ಲರೂ ನೋಡುತ್ತಾರೆ. ಡಬ್ಬಗಳೆಲ್ಲ ಖಾಲಿಯಾಗಿರುತ್ತೆ. ಎಲ್ಲರೂ ಶಾಕ್ ಆಗುತ್ತಾರೆ. ಭಾವನ ಮಾತ್ರ ತನ್ನಲ್ಲಿ ತಾನು, ನನ್ನ ಜಾಗೃತನಲ್ಲಿ ನಾನಿದ್ದೆ, ಖಾಲಿ ಡಬ್ಬ ತಗೊಂಡ್ ಬಂದು ಬಾಗಿಲ ರೂಮು ತೆಗ್ದಿಟ್ಟಿದ್ದೀನಿ, ಈಗ ಕಳ್ಳ ಮಾಡಿದ ಕೆಲಸ ಅಂತ ಎಲ್ರಿಗೂ ಅರ್ಥವಾಗುತ್ತೆ ಎಂದು ಅಂದುಕೊಂಡು ಯಾರಿಗೂ ತನ್ನ ಮೇಲೆ ಅನುಮಾನ ಬಾರದ ಹಾಗೆ, ಅಕ್ಕ, ಊರಲ್ಲಿ ಕಳ್ಳ ಬರ್ತಾ ಇದ್ದಾರೆ ಅಂತ ಗೊತ್ತಲ್ಲ, ನಮ್ಮನೇಲಿ ಕೂಡ ಕಳ್ಳ ಬಂದ ಆಗಿದೆ. ಬಂಗಾರ ಬೆಳ್ಳಿ ದುಡ್ಡು ಸಿಗದೆ ಇದ್ದಿದ್ದಕ್ಕೆ ಕಿಚನ್ ಒಳಗೆ ಕಾಣಿಸಿದ ಬೇಳೆನ ಉಪ್ಪುನ ತಗೊಂಡೋಗಿದ್ದಾನೆ. ಹಾಕಿದ ಬಾಗಿಲು ಹಾಕಿದ ಹಾಗೆ ಇದೆ, ಕಳ್ಳ ಯಾವ ಕಡೆಯಿಂದ ಬನ್ನಿ? ಭಾವನ ಹಿಂದಿನ ಬಾಗಿಲ ಹತ್ರ ಹೋಗಿ ಬಾಗಿಲು ತೆಗೆದು, ಅತ್ತೆ, ನೀವು ಸರಿಯಾಗಿ ಚಿಲಕ ಹಾಕಿಲ್ಲ, ಕಳ್ಳ ಬಂದಿದ್ದಾನೆ. ನಾನೆಲ್ಲ ಸರಿಯಾಗಿ ಹಾಕಿದ್ದೇನಲ್ಲಮ್ಮ. ಇನ್ನು ಯಾರು ಏನು ಮಾತನಾಡದೆ ಹೊರಟು ಹೋಗುತ್ತಾರೆ. ಪೂರ್ತಿಯಾಗಿ ಬೆಳಕಾಗುತ್ತದೆ. ಮನೆಯ ಜಗಲಿ ಮೇಲೆ ಶಾರದಾ ಅನಾಮಿಕಾ ಕೂತ್ಕೊಂಡು ಹೂಗಳನ್ನ ಕಟ್ಟುತ್ತಾ ಇರುತ್ತಾರೆ. ಭಾವನ ತಿನ್ನೋದಕ್ಕೇನು ಸಿಕ್ಕಿಲ್ಲ ಎಂದು ಮನೆಯಲ್ಲಿ ಕಾಲು ಸುಟ್ಟು ಬೆಕ್ಕಿನ ಹಾಗೆ ತಿರುಗ್ತಾ ಇರ್ತಾಳೆ. ಆಗಲೇ ಮಿರ್ಚಿ ಅಂಗಡಿ ರಮಣಿ ಅಲ್ಲಿಗೆ ಬರುತ್ತಾಳೆ. ಜಗಲಿ ಮೇಲೆ ಕುತ್ಕೋತಾಳೆ. ಏನೇ ರಮಣಿ, ತುಂಬಾ ದಿನದ ಮೇಲೆ ಬಂದಿದ್ಯಾ? ಅಕ್ಕ, ನೀನು ಏನಕ್ಕೆ ಮಿರ್ಚಿ ಅಂಗಡಿನ ನಂಗೆ ಮಾರಿದ್ಯಾ ಗೊತ್ತಿಲ್ಲ ಹೊರತು ಮಿರ್ಚಿ ಬಜ್ಜಿ ವ್ಯಾಪಾರ 3 ಹೂವಿಗೆ 6 ಕಾಯಿ ಹಾಗೆ ಸಾಗ್ತಾ ಇದೆ. ಒಳ್ಳೇದೇ ಅಲ್ವೇನಮ್ಮ? ನೀನು, ಮೈದನ, ಮಕ್ಕಳು ಎಲ್ರು ಚೆನ್ನಾಗಿದ್ದೀರಲ್ಲ. ನಿನ್ನ ಕೈ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀವಕ್ಕ. ನೀನ್ ಹಾಗೆ ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ.
ಏನು ಚಿಕ್ಕತ್ತೆ ನೀವು ಹೇಳೋದು? ನಮ್ಮತ್ತೆ ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡ್ತಾ ಇದ್ರಾ? ಹೌದು ಸೊಸೆ, ರಮೇಶನ ಮದುವೆ ಆಗುವವರೆಗೂ ಮಾಡಿದ್ಲು. ನೀನು ಸೊಸೆಯಾಗಿ ಕಾಲಿಟ್ಟ ನಂತರ ಬಂದ್ ಮಾಡ್ಬಿಟ್ಲು. ಮಿರ್ಚಿ ಅಂಗಡಿನ ನನಗೆ ಮಾರಿದ್ಲು. ಆದ್ರೆ ಅಕ್ಕ, ಹಾಗೆ ಮಿರ್ಚಿ ಬಜ್ಜಿ ಅಂಗಡಿನ ನಡೆಸ್ತಾ ಇದ್ರೆ ನಿನಗೆ ತುಂಬಾ ವ್ಯಾಪಾರವಾಗ್ತಿತ್ತು. ಯಾಕತೆ ಮಿರ್ಚಿ ಬಜ್ಜಿ ವ್ಯಾಪಾರನ ಮಾರಿದ್ರಿ? ಅದೆಲ್ಲ ದೊಡ್ಡ ಕತೆ ಸೊಸೆ, ಈಗ ಅದೆಲ್ಲ ಏನಕ್ಕೆ ಹೇಳು. ಈಗ ನಾವು ಚೆನ್ನಾಗಿದ್ದೀವಲ್ಲ, ಅದು ಸಾಕು. ರಮಣಿ ತಂಗಿ ಕೂಡ ಚೆನ್ನಾಗಿದ್ದಾಳೆ. ಅಕ್ಕ, 1000 ಮಿರ್ಚಿ ಬಜ್ಜಿ ಬೇಕು ಅಂತ ಒಂದು ಆರ್ಡರ್ ಬಂದಿದೆ. ಕಳೆದುಕೊಳ್ಳೋದು ಇಷ್ಟವಿಲ್ಲದೆ ನಿನ್ನ ಸಹಾಯಕ್ಕಾಗಿ ಬಂದೆ. ಬಂದ ದುಡ್ಡಿನಲ್ಲಿ ಇಬ್ಬರು ಅರ್ಧ ಅರ್ಧ ತಗೊಳ್ಳೋಣ ಬಿಡು, ಏನಂತೀಯಾ? ಬಾಯಿ ಹತ್ರಕ್ಕೆ ಬಂದ ಅನ್ನದ ತುತ್ತನ ಮನೆಗ್ ಬರ್ತೀನಿ ಅಂತ ಹೇಳಿದ ಲಕ್ಷ್ಮೀ ದೇವಿನ ಯಾಕೆ ದೂರ ಮಾಡ್ಕೋತೀನಮ್ಮ? ಹಾಗೆ ಮಾಡೋಣ, ನಮ್ಮಿಬ್ಬರ ಸೊಸೆಯರ ಸಹಾಯ ಕೂಡ ತಗೊಳ್ಳೋಣ. ಹಾಗೆ ಅಕ್ಕ, ನಾನು ಸಾಮಾನ್ ತಗೊಂಡ್ಬರ್ತೀನಿ, ನೀನು ನಿನ್ನ ಸೊಸೆಯರ ಜೊತೆ ಸಿದ್ಧವಾಗಿರು. ಮತ್ತೆ ಒಳ್ಳೇದು ರಮಣಿ, ಬೇಗ ಬಂದ್ಬಿಡು. ರಮಣಿ ಹೊರಟು ಹೋಗುತ್ತಾಳೆ. ಮನೆಯಲ್ಲಿರುವ ಭಾವನ ಮಾತನ್ನು ಕೇಳಿ ಸಂಭ್ರಮ ಪಡುತ್ತಾಳೆ. 1000 ಬಜ್ಜಿ, ಆಹಾ ನನ್ನ ಅದೃಷ್ಟ, ಈ ದಿನ ಚೆನ್ನಾಗಿದೆ. ನಾನು ಪ್ಯಾಕಿಂಗ್ ಹತ್ರ ಇರ್ತೀನಿ, ನನ್ ಕೆಲಸ ನಡೆಸ್ತೀನಿ. ಒಲೆ ಹತ್ರ ಇದ್ರೆ ಅತ್ತೆ ಆ ರಮಣಿ ಇರ್ತಾರೆ. ನನ್ನ ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಪ್ಯಾಕಿಂಗ್ ಹತ್ರ ಇರುತ್ತಾ ಒಂದು ಡಬ್ಬದಲ್ಲಿ ಇಟ್ಕೊಂಡು ಮತ್ತೊಂದು ನಮ್ ಹೊಟ್ಟೆಲಿ ಇಟ್ಕೋಬಹುದು. ಆ ಕಡೆ ಅವ್ರಿಗೂ ಅನುಮಾನ ಬರಲ್ಲ, ಈ ಕಡೆ ನನ್ನ ಹೊಟ್ಟೆನೂ ತುಂಬುತ್ತೆ, ನನ್ನ ತಿಂಡಿಯ ಕೋರಿಕೆ ತೀರಿ ಹೋಗುತ್ತೆ ಎಂದು ಸಂತೋಷ ಪಡುತ್ತಾ ಇರುತ್ತಾಳೆ. ಅತ್ತೆ, ನಾನು ಸೊಸೆಯಾಗಿ ಬರುವವರೆಗೂ ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡಿದ್ದ ನೀವು ಆ ನಂತರ ಯಾಕೆ ಬಂದ್ ಮಾಡಿದ್ರಿ? ನಂಗೆ ಗೊತ್ತಿಲ್ಲ. ಈಗ ನಾವು ಮತ್ತೆ ವ್ಯಾಪಾರ ಶುರು ಮಾಡೋಣ ಅತ್ತೆ ಎಂದು ಅನಾಮಿಕ ಅನ್ನುತ್ತಾ ಇರುವಾಗ ಮನೆಯೊಳಗಿಂದ ಭಾವನ ಹೊರಗೆ ಬರುತ್ತಾಳೆ. ಹೌದು ಅತ್ತೆ, ನೀವು ಮತ್ತೆ ಮಿರ್ಚಿ ಬಜ್ಜಿ ವ್ಯಾಪಾರ ಶುರು ಮಾಡಿ. ನಾನು ಅಕ್ಕ ಇಬ್ರು ಸಹಾಯ ಮಾಡ್ತೀವಿ. ನಾನು ರಮಣಿ ಹತ್ರ ಮಾತಾಡ್ತೀನಮ್ಮ, ನೀವು ವಾರಗಿತ್ತಿಯರು ಮಾಡಿ. ಹಾಗೆ ಅತ್ತೆ, ಮಾತಾಡಿ, ವಾರಗಿತ್ತಿಯರ ಫುಡ್ ಬಿಸ್ನೆಸ್ ಶುರು ಮಾಡೋಣ. ಈಗ ಮಾತ್ರ ನಾವು ರಮಣಿಗೆ ಸಹಾಯ ಮಾಡೋಣ, ಏನಂತೀರಮ್ಮ? ಮಾಡೋಣ ಅತ್ತೆ, ನೀವು ಮಾತು ಕೊಟ್ಟಿದ್ದೀರಲ್ಲ, ಏನಂತೀಯ ಭಾವನಾ? ಹಾ ಮಾಡೋಣ ಅಕ್ಕ, ಆದ್ರೆ ನಾನು ಪ್ಯಾಕಿಂಗ್ ಹತ್ರ ಇರ್ತೀನಿ, ನನಗೆ ಹೊಗೆ ಎಲ್ಲ ಆಗೋದಿಲ್ಲ. ಹಾಗೆ ಸೊಸೆ. ಇನ್ನು ಭಾವನ ಸಂತೋಷದಿಂದ ಇರುತ್ತಾಳೆ. ರಮಣಿ ಮಿರ್ಚಿ ಬಜ್ಜಿಗಾಗಿ ಬೇಕಾದ್ದನ್ನ ತೆಗೆದುಕೊಂಡು ಬರ್ತಾಳೆ. ಮನೆಯ ಮುಂದೆ ಸೌದೆ ಒಲೆ ಇಟ್ಟು ಶಾರದಾ ರಮಣಿ ಸೇರಿ ಮಿರ್ಚಿ ಬಜ್ಜಿ ಹಾಕುತ್ತಾ ಇದ್ದರೆ ಅನಾಮಿಕ ಅದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪ್ಯಾಕಿಂಗ್ ಮಾಡ್ತಾ ಇರುವ ಭಾವನಳ ಮುಂದೆ ಇಡ್ತಾ ಇರ್ತಾಳೆ. ಇನ್ನು ನನ್ನ ಪ್ಲಾನ್ ಅನ್ನೇ ಅನುಸರಿಸಬೇಕು ಎಂದು ಅಂದುಕೊಂಡು ಭಾವನ ತನ್ನ ಪ್ಲಾನ್ ಪ್ರಕಾರ ಒಂದು ಮಿರ್ಚಿ ಬಜ್ಜಿನ ಪ್ಯಾಕಿಂಗ್ ಅಲ್ಲಿ ಇಡ್ತಾ ಮತ್ತೊಂದು ಮಿರ್ಚಿ ಬಜ್ಜಿನ ತನ್ನ ಬಾಯೊಳಗೆ ಇಟ್ಕೋತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 1000 ಬಜ್ಜಿ ಮಾಡೋದು ಪೂರ್ತಿಯಾಗುತ್ತದೆ. ಅಕ್ಕ, ನನ್ಗೆ ಸೊಂಟ ನೋವು ಬರ್ತಾ ಇದೆ, ನಿನ್ನ ಸೊಸೆ ಜೊತೆ ಮನೆಗೆ ಕಳಿಸು ಎಂದು ರಮಣಿ ಹೊರಟು ಹೋಗುತ್ತಾಳೆ. ಶಾರದಾ ಅನಾಮಿಕ ಇಬ್ಬರು ಸರಿ ಮನೆಗೆ ಬರುತ್ತಾರೆ. ಭಾವನಾ ಅವರನ್ನು ಗಮನಿಸದೆ ಮಿರ್ಚಿ ಬಜ್ಜಿ ಚೆನ್ನಾಗಿ ತಿಂದು ತುಂಬಾ ದಪ್ಪವಾಗಿರುತ್ತಾಳೆ. ಆಗ ಇಬ್ಬರಿಗೂ ಅರ್ಥವಾಗುತ್ತದೆ, ಭಾವನಾ ಮಾಮೂಲಿ ಭಾವನಾ ಅಲ್ಲ ಎಂದು, ತಿಂಡಿಪೋತಿ ಭಾವನಾ ಎಂದು ತಿಳಿಯುತ್ತಾರೆ. ಈಗ ಹೇಳು ದೊಡ್ಡ ಸೊಸೆ, ನಿನ್ನ ವಾರಗಿತ್ತಿ ಪರಮ ತಿಂಡಿಪೋತಿ, ನೀವಿಬ್ಬರು ಸೇರಿ ಫುಡ್ ಬಿಸ್ನೆಸ್ ಮಾಡ್ತೀರಾ ಎಂದು ಅತ್ತೆ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲಾರದೆ ಹೋಗುತ್ತಾಳೆ ಅನಾಮಿಕಾ. ಹಾಗೆ ವಾರಗಿತ್ತಿಯರು ಶುರು ಮಾಡಬೇಕು ಎಂದುಕೊಂಡ ಮಿರ್ಚಿ ಬಜ್ಜಿ ವ್ಯಾಪಾರ ಫೇಲ್ ಆಗುತ್ತದೆ. ರಮಣಿ ಹತ್ರ ಮಾತು ಬರುತ್ತೆ ಎಂದು ಅತ್ತೆ ಶಾರದಾ ಭಾವಿಸಿ ದೊಡ್ಡ ಸೊಸೆ ಅನಾಮಿಕಳ ಜೊತೆ ಸೇರಿ ಮತ್ತಷ್ಟು ಮಿರ್ಚಿ ಬಜ್ಜಿ ಮಾಡಿ ಕಳಿಸುತ್ತಾಳೆ. ರಮಣಿ ಅದನ್ನು ನೋಡಿ ಸಂತೋಷ ಪಡುತ್ತಾಳೆ. ಅತಿಯಾಗಿ ಮಿರ್ಚಿ ಬಜ್ಜಿ ತಿಂದ ಭಾವನಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.